ಸರ್, ಅನ್ನಭಾಗ್ಯ ಯೋಜನೆಯ ಹಿಂದೆ ಸಾಕಷ್ಟು ಕನಸಿತ್ತು ಸರ್ಕಾರಕ್ಕೆ ಅಂತ ಹೇಳಲಾಗ್ತಾ ಇದೆ. ಬಡವರಿಗೆ ಈ ಯೋಜನೆ ತಲುಪಬೇಕು, ಬಡವರು ಯಾರು ಹಸಿವಿನಿಂದ ಇರಬಾರ್ದು, BPL ಕಾರ್ಡುದಾರರಿಗೆ ಈ ಯೋಜನೆಯ ಭಾಗ್ಯ ಸಿಗಬೇಕು ಅಂತೇಳಿ ಈ ಯೋಜನೆಯನ್ನು ಜಾರಿಗೆ ತರಲಾಗುತ್ತೆ. ಬಟ್ ಸಮರ್ಪಕವಾಗಿ ಅನುಷ್ಠಾನ ಆಗಿದೆಯಾ ಸರ್? ಹೇಗೆ ಸಮರ್ಪಕವಾಗಿ ಅನುಷ್ಠಾನ ಆಗಿಲ್ಲ. ಲಾಸ್ಟ್ ಟೈಮ್ ಒಂದು 2022ರಲ್ಲಿ ಸಹ ಒಂದು ಗೌರ್ಮೆಂಟ್ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು BPL ಕಾರ್ಡ್ ತೊಗೊಂಡಿರ್ತಾರೆ. ಆವಾಗ ನಾನು ಆಯುಕ್ತರಿಗೆ ಅವ್ರ ಕಾರ್ಡನ್ನು ರದ್ದು ಮಾಡಿಬಿಡ್ತಾರೆ. ಆದರೆ ಅವರ ವಿರುದ್ಧ ಒಂದು ದೂರು ಕೊಟ್ಬಿಟ್ಟು ಅವ್ರನ್ನ ಆಗ ಭಾರತೀಯ ಸಮಿತಿ ಇತ್ತು, ಅದು ಭಾರತೀಯ ದಂಡ ಸಮಿತಿ IPCನಲ್ಲಿ ಒಂದಷ್ಟು 7-8 ಸೆಕ್ಷನ್ಗಳು ಹಾಕ್ಬಿಟ್ಟು ಅವ್ರ ವಿರುದ್ಧ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ. ಇವರು ಮೋಸ್ಟ್ಲಿ ಅವರಿಂದ ದುಡ್ಡು ಇಸ್ಕೊಂಡು ಅದು ಏನು ಮಾಡಿದಾರೋ ಗೊತ್ತಿಲ್ಲ, ನನಗೇನು ಮಾಹಿತಿ ಬಂದಿಲ್ಲ. ಅದು ಒಂದು. ಎರಡನೇದೇ ಬಂದು, ಈಗ ಬೆಂಗಳೂರಲ್ಲಿ ಇಂದಿರಾ ಕ್ಯಾಂಟೀನ್ ಇದೆ, ಗ್ರಾಮಾಂತರದಲ್ಲಿ ಇಂದಿರಾ ಕ್ಯಾಂಟೀನ್ ಇಲ್ವಲ್ಲ. ಯಾಕೆಂದರೆ ಅಲ್ಲಿ ಬೆಂಗಳೂರಲ್ಲಿ ನಿಮಗೆ 10 ರೂಪಾಯಿಗೆ ತಿಂಡಿ, 20 ರೂಪಾಯಿ ಊಟ ಸಿಗುತ್ತೆ, ಆಯಿತಾ. ಇದನ್ನೇ ಮಾಡಿದ್ರೆ ನಿಮಗೆ ಈ ಅನ್ನಭಾಗ್ಯ ಯೋಜನೆ ಬೇಕಾಗಿಲ್ಲ ಅನಿಸುತ್ತೆ. ಸೊ ಇದರಲ್ಲೂ ದುಡ್ಡು ತಿಂತಾ ಇದ್ದಾರೆ. ಈ ಅನ್ನಭಾಗ್ಯ ಇದೆ, ಇದು ದುಡ್ಡು ತಿನ್ನೋ ಒಂದು ದಂಧೆ, ಆ ಹೆಸರಲ್ಲಿ ಮಾಡೋ ಇದು ಅಂತ ನಾನು ಹೇಳ್ತೀನಿ. ಸೊ ಈ ಬೇಸಿಸಲ್ಲಿ ನೀವೇನೇನು ಅದು ಅಲಿಗೇಷನ್ಸ್ ಮಾಡಿದ್ದೀರಲ್ಲ, ಅದಷ್ಟು ನಾನು ಅದನ್ನು ಪೂರ್ವಕವಾಗಿ ನಾನು ಹೇಳ್ಕೊಂಡು ಹೋಗ್ತೀನಿ.